ಏಪ್ರಿಲ್ 18ರಂದು ಮಂಡ್ಯ ಲೋಕಸಭಾ ಚುನಾವಣೆ ಇರುವಂತಹ ಹಿನ್ನೆಲೆಯಲ್ಲಿ ಇವತ್ತು ಕೂಡ ಮಂಡ್ಯದಲ್ಲಿ ಪ್ರಚಾರದ ಭರಾಟೆ ಜೋರಾಗಿರುತ್ತೆ. ಹೇಳಿ ಕೇಳಿ ಸುಮಲತಾ ಅವರು, ದರ್ಶನ್ ಅವರು, ಜೊತೆಗೆ ಯಶ್ ಅವರು ಮೂವರು ಕೂಡ ನಿನ್ನೆ ಪ್ರಚಾರ ಕಾರ್ಯದಲ್ಲಿ ಬಹಳ ಜೋರಾಗಿ ತೊಡಗಿಸಿಕೊಂಡಿದ್ರು. ಆದ್ರೆ ಇವತ್ತು ಸುಮಲತಾ ಅವರು ಪ್ರಚಾರದಲ್ಲಿ ಇರೋದಿಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ಬಟ್ ಸುಮಲತಾ ಅವರ ಪರವಾಗಿ ನಟ ದರ್ಶನ್ ಜೊತೆಗೆ ಯಶ್ ಅವರು ತಮ್ಮ ಪ್ರಚಾರವನ್ನ ಮುಂದುವರಿಸ್ತಾರೆ. ಸುಮಲತಾ ಅಂಬರೀಶ್ ಮಂಡ್ಯ ಕ್ಷೇತ್ರದ ಪಕ್ಷೇತರ ಅಭ್ಯರ್ಥಿ. ಇವತ್ತು 26 ಹಳ್ಳಿಗಳಲ್ಲಿ ಪ್ರಚಾರ ನಡೆಸ್ತಾ ಇದ್ದಾರೆ ನಟ ದರ್ಶನ್ ಅವರು. ನಾಗಮಂಗಲ ತಾಲೂಕು ವ್ಯಾಪ್ತಿಯಲ್ಲಿ ನಟ ದರ್ಶನ್ ಪ್ರಚಾರವನ್ನು ನಡೆಸ್ತಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಮತ್ತೊಂದು ಕಡೆ ಯಶ್ ಅವರು ಪಾಂಡವಪುರ ವ್ಯಾಪ್ತಿಯಲ್ಲಿ ಪ್ರಚಾರವನ್ನು ನಡೆಸ್ತಾರೆ. ಸುಮಾರು 20 ಹಳ್ಳಿಗಳಲ್ಲಿ ನಟ ಯಶ್ ಪ್ರಚಾರ ಕಾರ್ಯದಲ್ಲಿ ತೊಡಗಿಸಿಕೊಳ್ತಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಪ್ರತಿದಿನವೂ ಕೂಡ 20ಕ್ಕಿಂತ ಹೆಚ್ಚು ಹಳ್ಳಿಗಳನ್ನ ಸಂಚರಿಸ್ತಾ ಇದ್ದಾರೆ ನಟ ದರ್ಶನ್ ಅವರು. ಹಾಗೆ ಇವತ್ತು ಕೂಡ ಅವರು ನಾಗಮಂಗಲ ವ್ಯಾಪ್ತಿಯಲ್ಲಿ ಪ್ರಚಾರ ಕಾರ್ಯವನ್ನ ನಡೆಸ್ತಾರೆ. ನಿನ್ನೆ ಅಂತೂ ಅವರು ಹೋದಲೆಲ್ಲ ಬಹಳ ಹೂ ಮಳೆಯನ್ನೇ ಸುರಿಸಲಾಗಿತ್ತು. ದೊಡ್ಡ ದೊಡ್ಡ ಸೇಬಿನ ಹಾರಗಳನ್ನ ಹಾಕಿ ಅವರಿಗೆ ಅದ್ದೂರಿಯಾದಂಥ ಸ್ವಾಗತವನ್ನ ಪ್ರತಿ ಊರಿಗೆ ಹೋದಂಥ ಸಂದರ್ಭದಲ್ಲೂ ಕೂಡ ಕೋರಲಾಗ್ತಾ ಇತ್ತು ದರ್ಶನ್ ಅವರಿಗೆ. ಅದೇ ರೀತಿಯಂಥ ಸನ್ನಿವೇಶ ಬಹುಶಃ ಇವತ್ತು ಮುಂದುವರಿಬಹುದು. ಆಮೇಲೆ ನಿರ್ದಿಷ್ಟವಾದಂಥ ಟೀಕೆಗಳಿಗೆಲ್ಲ ಉತ್ತರವನ್ನ ಕೊಡದೆ ಕೇವಲ ಯಾವ ಕಾರಣಕ್ಕಾಗಿ ಸುಮಲತಾ ಅವರಿಗೆ ಮತ ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅವ್ರು ಏನು ಕೇಳ್ಕೊಂಡು ಹೋಗ್ತಾ ಇದ್ರಲ್ಲ, ಅದೇ ರೀತಿಯಾದಂಥ ಮತಬೇಟೆಯನ್ನ ಇವತ್ತು ಕೂಡ ಮುಂದುವರಿಸ್ತಾರೆ ಅಂತ ಕಾಣಿಸುತ್ತೆ. ಜಗದೀಶ್ ನಮ್ಮ ಪ್ರತಿನಿಧಿ ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ. ಜಗದೀಶ್, ನಟ ದರ್ಶನ್ ಅವರ ಪ್ರಚಾರದ ವೈಖರಿ ಇವತ್ತು ಹೇಗಿರುತ್ತೆ, ಏನ್ ಕತೆ ಜಗದೀಶ್? ಮಾಲ್ತೇಶ್, ಇವತ್ತು ಮಂಡ್ಯ ರಣಕಣದಲ್ಲಿ ಮತ್ತೆ ಜೋಡೆತ್ತುಗಳ ಆರ್ಭಟದ ಪ್ರಚಾರ ಜೋರಾಗಿದೆ ಇದೆ ಅಂತಾನೆ ಹೇಳ್ಬೋದಾಗಿದೆ. ಇವತ್ತು ಬೆಳಿಗ್ಗೆ 10 ಗಂಟೆಯಿಂದ ಮತ್ತೆ ದರ್ಶನ್ ಅವರು 4ನೇ ದಿವಸದ ಏನಂದ್ರೆ ಪ್ರಚಾರ ಕಾರ್ಯ ಆರಂಭ ಮಾಡ್ತಾರೆ. ಅದರಲ್ಲೂ ಪ್ರಮುಖವಾಗಿ ಇವತ್ತು ನಾಗಮಂಗಲದ ಒಂದು ವಿಧಾನಸಭಾ ಕ್ಷೇತ್ರಕ್ಕೆ ಹೋಗುವಂತದ್ದು. ನಾಗಮಂಗಲ ಬಹಳಷ್ಟು ಹಳ್ಳಿಗಳಲ್ಲಿ ಸುಮಾರು 26ಕ್ಕೂ ಹೆಚ್ಚು ಹಳ್ಳಿಗಳಲ್ಲಿ ಇವತ್ತು ದರ್ಶನ್ ಅವರು ತಮ್ಮ ಪ್ರಚಾರವನ್ನ ಮಾಡ್ತಾರೆ. ಅದು ಸಹಿತ ಸುಮಲತಾ ಪರವಾಗಿ. ಇವತ್ತು ಜೋಡೆತ್ತುಗಳು ಮಂಡ್ಯದಲ್ಲಿದ್ರು ಸಹಿತ ಸುಮಲತಾ ಅವರು ಬೆಂಗಳೂರಿನತ್ತ ಪ್ರಯಾಣನ ಬೆಳೆಸಿದ್ದಾರೆ. ನಾಗಮಂಗಲದ ಭಾಗದಲ್ಲಿ ಇವತ್ತು ಪ್ರಮುಖವಾಗಿ ನಾವು ಗಮನಿಸಬೇಕಾಗಿರುವಂತಹ ವಿಚಾರಗಳನ್ನ ಏನಾದ್ರು ನೋಡ್ತಾ ಹೋದ್ರೆ, ಈಗಾಗಲೇ ಕಾಂಗ್ರೆಸ್ನ ಬಹಳಷ್ಟು ನಾಯಕರು ಬಹಿರಂಗವಾಗಿ ಏನಂತಂದ್ರೆ ಸುಮಲತಾ ಅವರಿಗೆ ಬೆಂಬಲವನ್ನ ಕೊಟ್ಟಿರುವಂತದ್ದು. ನಿನ್ನೆ ಸಹಿತ ಕಾಂಗ್ರೆಸ್ನ ಬಹಳಷ್ಟು ಜನ ನಾಯಕರು ಪ್ರೆಸ್ ಮೀಟ್ ಅನ್ನ ಮಾಡ್ತಾರೆ. ಪ್ರೆಸ್ ಮೀಟ್ ಮಾಡಿ ನಾವು ಬಹಿರಂಗವಾಗಿ ಇಂದಿನ ದರ್ಶನ್ ಅವರ ಪ್ರಚಾರದ ಒಂದು ಕಾರ್ಯಕ್ರಮದಲ್ಲಿ, ಪ್ರಚಾರದ ರೋಡ್ ಶೋಗಳಲ್ಲಿ ಸಹಿತ ನಾವು ಭಾಗಿಯಾಗ್ತೀವಿ, ಸ್ವತಃ ಕಾಂಗ್ರೆಸ್ನ ಮುಖಂಡರು ಹೇಳ್ಕೊಂಡಿರುವಂತದ್ದು. ಹಾಗಾಗಿ ಈ ಒಂದು ಕಾಂಗ್ರೆಸ್ನ ಮುಖಂಡರಿಗೆ ಯಾವ ರೀತಿಯಾಗಿ ರಾಜ್ಯ ಕಾಂಗ್ರೆಸ್ನ ನಾಯಕರು ಕಡಿವಾಣ ಹಾಕೋದಕ್ಕೆ ಯಶಸ್ವಿ ಆಗಿದ್ದಾರೆ ನಿನ್ನೆ ರಾತ್ರಿ ಸಭೆಯಲ್ಲಿ ಅನ್ನೋದ್ರ ಬಗ್ಗೆನೂ ಸಹಿತ 10 ಗಂಟೆ ಪ್ರಚಾರದಲ್ಲಿ ಕಂಡು ಬರುತ್ತೆ. ಹಾಗಾಗಿ ಇವತ್ತಿನ ಒಂದು ದರ್ಶನ್ ಅವರ ಪ್ರಚಾರದ ಸಂದರ್ಭದಲ್ಲಿ ಕೇವಲ ಬಿಜೆಪಿ ಅಲ್ಲ, ಪಕ್ಷೇತರರಲ್ಲ, ಅದರ ಜೊತೆಗೆ ಕಾಂಗ್ರೆಸ್ನ ಬಹಳಷ್ಟು ಜನ ಮುಖಂಡರು ಸಹಿತ ಭಾಗಿಯಾಗುವಂತಹ ಸಾಧ್ಯತೆ ಇರೋ ಹಿನ್ನೆಲೆಯಲ್ಲಿ ನಾಗಮಂಗಲ ವಿಧಾನಸಭಾ ಕ್ಷೇತ್ರದಲ್ಲಿ ಯಾವ ರೀತಿಯಾಗಿ ದರ್ಶನ್ ಅವರ ಒಂದು ಪ್ರಚಾರದ ಭರಾಟೆ ಕಾವು ಪಡೆದುಕೊಳ್ಳುತ್ತಾರೆ ಅಂತ 10 ಗಂಟೆಯ ನಂತರ ಕಾಣಸಿಗುತ್ತೆ. ಇನ್ನೊಂದೇನಂದ್ರೆ ದರ್ಶನ್ ಅವರು ಇವತ್ತಿಗೆ 4ನೇ ದಿವಸ. ದರ್ಶನ್ ಅವರ ಪ್ರಚಾರ ಯಾವುದೇ ಭಾಗದಲ್ಲಿ ಹೋದ್ರೂ ಸಹಿತ ಮಂಡ್ಯ ಲೋಕಸಭಾ ಕ್ಷೇತ್ರಗಳಲ್ಲಿ ಭರ್ಜರಿಯಾಗಿ ಅವರನ್ನ ಎಂಟ್ರಿ ಮಾಡ್ಕೊಳ್ತಿರುವಂತಹ ಅಭಿಮಾನಿಗಳು ದೊಡ್ಡ ದೊಡ್ಡ ಹಾರಗಳನ್ನ ಹಾಕ್ತಾ ಇದ್ದಾರೆ, ಸೇಬಿನ ಹಾರಗಳನ್ನ ಹಾಕ್ತಿದ್ದಾರೆ, ಪಟಾಕಿ ಸಿಡಿಸುವ ಮೂಲಕವಾಗಿ ಏನಂತಂದ್ರೆ ದರ್ಶನ್ ಅವರನ್ನ ಆಗಮನ ಮಾಡ್ಕೊಳ್ತಿದ್ದಾರೆ. ಕಳೆದ 3 ದಿನಗಳಲ್ಲಿ ದರ್ಶನ್ ಅವರು ನಿನ್ನೆ ರಾತ್ರಿಯ ಪ್ರಚಾರದಲ್ಲಿ ಮೊದಲನೇದಾಗಿರಂದ್ರೆ ಡೈಲಾಗ್ ಅನ್ನ ಹೇಳ್ಬಿಟ್ಟು ಅಭಿಮಾನಿಗಳನ್ನ ರಂಜಿಸಿದ್ರು. ಆ ಒಂದು ಡೈಲಾಗ್ ಹೇಳೋ ಮುಖಾಂತರವಾಗಿ ಇವತ್ತು ಮತ್ತೆ ಯಥಾವತ್ತಾಗಿ ಮುಂದಿನ ಒಂದು ಪ್ರಚಾರ ಆಗುತ್ತಾ ಅನ್ನೋದ್ರ ಬಗ್ಗೆನೂ ಸಹಿತ ಕಾದು ನೋಡಬೇಕಾಗಿದೆ. ಹಾಗಾಗಿ ದರ್ಶನ್ ಅವರಿಗೆ ಬರುವಂತಹ ಒಂದು ಅಭೂತಪೂರ್ವವಾದಂತಹ ಬೆಂಬಲವನ್ನ ನೋಡ್ತಾ ಇದ್ರೆ ಸುಮಲತಾ ಅವರಿಗೆ ಒಂದು ರೀತಿಯ ಪ್ಲಸ್ ಪಾಯಿಂಟ್ ಆಗ್ತಾ ಇದೆ. ಆದ್ರೆ ಅದು ಎಲ್ಲವೂ ಸಹಿತ ಏನಂದ್ರೆ ಮತಗಳಾಗಿ ಕನ್ವರ್ಟ್ ಆಗುತ್ತಾ, ಮತಗಳಾಗಿ ಪರಿವರ್ತನೆಗಳಾಗುತ್ತಾ ಅನ್ನೋದ್ರ ಬಗ್ಗೆನೂ ಸಹಿತ ಬಹಳಷ್ಟು ಜನ ಕುತೂಹಲ ಮೂಡಿಸಿರುವಂತದ್ದು. ಯಾಕಂದ್ರೆ ಬಹಳಷ್ಟು ಜನ ಜೆಡಿಎಸ್ ನಾಯಕರು ಹೇಳುವಂತದ್ದು ಏನಂದ್ರೆ ಎಲ್ಲಾ ಒಂದು ಅಭಿಮಾನಿಗಳು ವೋಟರ್ಸ್ ಗಳಾಗಿ ಕನ್ವರ್ಟ್ ಆಗೋದಿಲ್ಲ ಯಾವುದೇ ಕಾರಣಕ್ಕೂ. ಬರುವಂತವರೆಲ್ಲ ಯಂಗ್ ಜನರೇಷನ್ ಅವರು, ಬಹಳಷ್ಟು ಜನ ಏನಂದ್ರೆ 20 ರಿಂದ 30 ಜನ ಪ್ರತಿಶತ ಇರುವಂತಹ ಜನರು ಬರುವಂತವರು, 18ರ ವಯಸ್ಸಿನಕ್ಕಿಂತ ಕೆಳಗಡೆ ಇರುವಂತವರು. ಹಾಗಾಗಿ ಇದ್ಯಾವುದೂ ಕೂಡ ಪ್ರಚಾರಕ್ಕೆ ಮಾತ್ರ ಸೀಮಿತ ಆಗುತ್ತೆ, ವೋಟ್ಗಳಾಗಿ ಕನ್ವರ್ಟ್ ಆಗೋದಿಲ್ಲ ಅಂತ ಸಹಿತ ಹೇಳ್ತಾ ಇದ್ದಾರೆ. ಹಾಗಾದ್ರೆ ನಿಜವಾಗ್ಲೂ ಏನಂದ್ರೆ ದರ್ಶನ್ ಅವರಿಗೆ ಅಭಿಮಾನಿಗಳು ಇರುವಂತದ್ದು 18ಗಿಂತ ಕೆಳಗಡೆನ, ಅದ್ರ ಮೇಲ್ಪಟ್ಟೆ ಇರುವಂತವರು ಎಲ್ಲರೂ ಸಹಿತ ಓಟ ಕನ್ವರ್ಟ್ ಆಗುತ್ತಾ ಅನ್ನೋದ್ರ ಬಗ್ಗೆನೂ ಸಹಿತ ಬಹಳಷ್ಟು ಕುತೂಹಲ ಮೂಡಿಸ್ತಾ ಇದೆ. ಹಾಗಾಗಿ ದರ್ಶನ್ ಅವರ ಹೋದ್ ಕಡೆ ಮಾತ್ರ ಪ್ರಚಾರದ ಭರಾಟೆಯಲ್ಲಿ ಯಾವುದೇ ರೀತಿಯ ಕಮ್ಮಿ ಇಲ್ಲ. ಆದ್ರೆ ಆ ಪ್ರಚಾರ ಯಾವ ರೀತಿ, ಅದರ ಪ್ರಚಾರದ ಎಫೆಕ್ಟ್ ಯಾವ ರೀತಿ ಅನ್ನೋದ್ರ ಬಗ್ಗೆನೂ ಸಹಿತ 18ನೇ ತಾರೀಕಿನೇ ಕಾಣಬಹುದಾಗಿದೆ. ಮಾಲ್ತೇಶ್, ಓಕೆ ಥ್ಯಾಂಕ್ ಯು ಜಗದೀಶ್.